ಜನರ ಸೇವೆಯನ್ನು ಅವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ. ಅವರು ಹುಬ್ಬಳ್ಳಿಯವರು ಈ ಭಾಗದ ಒಂದು ಗಟ್ಟಿಯಾದಂಥ ಒಂದು ರಾಜಕೀಯ ಹಿನ್ನೆಲೆ ಇದ್ದರೂ ಸಹಿತ ಸ್ಪಷ್ಟವಾದಿಗಳು. ತಮಗೆಲ್ಲ ಗೊತ್ತಿರುವ ಹಾಗೆ ಬೆಂಗಳೂರು ಭಾಷೆಗೆ ಹುಬ್ಬಳ್ಳಿ ಭಾಷೆಗೆ ಏನಂದ್ರೆ ಹೊರಟ್ಟಿಯವ್ರ ಮಾತು ಕೇಳಿದ್ರೆ ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಭಾಷೆ ಎಲ್ಲರಿಗೂ ಗೊತ್ತಾಗುತ್ತೆ. ಇವತ್ತು ಬೆಂಗಳೂರಿನ ಒಂದು ಪದ್ಧತಿ ಮತ್ತು ಉತ್ತರ ಕರ್ನಾಟಕದ ಒಬ್ಬ ವ್ಯಕ್ತಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಮಾನ್ಯ ಹೊರಟ್ಟಿಯವರು ಒಂದು ಮಾದರಿ, ಒಂದು ಮಾಡೆಲ್ ಅಂತ ನಾನು ಭಾಳ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಇವತ್ತು ಅವರು ಮಾಡಿದ ಕೆಲಸಗಳು ಅನೇಕ ಕಾರ್ಯಗಳಲ್ಲಿ ಶಿಕ್ಷಣ ಖಾತೆಗೆ ಇರ್ಬೋದು ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ರೂರಲ್ ಡೆವಲಪ್ಮೆಂಟ್, ಹೀಗೆ 7-8 ಖಾತೆಗಳನ್ನು ಭಾಳ ಚೆನ್ನಾಗಿ ನಿರ್ವಹಿಸಿ ಇವತ್ತಿನ ಸಭಾಪತಿಯಾಗಿ ಸಮರ್ಥವಾಗಿ ಇವತ್ತು ಕೆಲಸವನ್ನು ಮಾಡುವಂಥ ವ್ಯಕ್ತಿ ನಾವು ಇವತ್ತೇನು ಸನ್ಮಾನ ಮಾಡ್ತಾ ಇದ್ದೀವಿ. ತಮ್ಮ ಮೂಲಕ ಎಲ್ಲ ಜನರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗೌರವವನ್ನು ತರಬೇಕು. ಮತ್ತು ಅದಕ್ಕೆ ಮುಖ್ಯವಾಗಿ ಶಿಕ್ಷಕರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಶಿಕ್ಷಕರ ಕ್ಷೇತ್ರದಿಂದ ಸತತವಾಗಿ ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಶಿಕ್ಷಕರ ಒಂದು ಕ್ಷೇತ್ರದಿಂದ ಆರಿಸಿ ಬರೋದು, ಬೇರೆ ಬೇರೆ ಭಾಗಗಳಿಂದ ಆರಿಸಿ ಬರ್ಬೋದು. ಆದರೆ ವಿದ್ಯಾವಂತರು ಮತ್ತು ಸುಶಿಕ್ಷಿತ ಜನ ಓಟ್ ಹಾಕ್ಬೇಕಂದ್ರೆ ಒಂದು ಸಲ 2 ಸಲ ಆರಿಸಿ ಬಂದದ್ದು ಉದಾಹರಣೆ ಅಂದರೆ ಭಾಳ ಆಕ್ಕವು. ಸತತವಾಗಿ 8 ಸಲ ಆರಿಸಿ ಬಂದಾರ ಅಂದಾಗ ಅದಕ್ಕೊಂದು ಅವರ ಕಾರ್ಯದಕ್ಷತೆ, ಅವರೊಂದು ಪ್ರಾಮಾಣಿಕತನ ಮತ್ತು ಅವ್ರ ಬಗ್ಗೆ ಇರುವಂಥ ಏನು ವೋಟರ್ಸ್ ಓಟ್ ಹಾಕಿದ್ದಾರೆ ಅವರು ಗೌರವ ತಂದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೊಮ್ಮೆ ತನ್ನ ಮೂಲಕ ಇವತ್ತು ಎಲ್ಲ ಜನರಲ್ಲಿ ಈ ಒಂದು ಕಾರ್ಯಕ್ರಮದ ಒಂದು ರೂಪರೇಷೆ ತಮಗೆ ಗಮನಕ್ಕೆ ಕೊಡ್ತಾ ಇದ್ದೀನಿ. ಲ್ಯಾಮಿಂಗ್ಟನ್ ಸ್ಕೂಲ್ನಿಂದ ಇಲ್ಲಿವರೆಗೆ ಅವ್ರನ್ನ ದಂಪತಿಗಳನ್ನು ಇಲ್ಲಿಗೆ ಮೆರವಣಿಗೆಯಲ್ಲಿ ಕರ್ಕೊಂಬರ್ತೀವಿ. ಲ್ಯಾಮಿಂಗ್ಟನ್ ಸ್ಕೂಲ್ನಿಂದ ಇಲ್ಲಿವರೆಗೆ ಅದು ಹೋಟೆಲ್ ಸರ್ಕಲ್ನಿಂದ, ಅಶೋಕ್ ಹೋಟೆಲ್ ಸರ್ಕಲ್ನಿಂದ ಕೃಷ್ಣ ಭವನ ಹೋಟೆಲ್ ಮುಖಾಂತರ ನೆಹರು ಮೈದಾನಕ್ಕೆ ಇಲ್ಲಿ ಪ್ರವೇಶ ಆಗುತ್ತೆ. ಅದರ ನಂತರ ಪಾರ್ಕಿಂಗಿಗೆ ವ್ಯವಸ್ಥೆ ಭಾಳಷ್ಟು ಮಾಡಿದ್ದೀವಿ. ವುಮೆನ್ಸ್ ಕಾಲೇಜ್ ಇರ್ಬೋದು, ಸುಳ್ಳದ ಒಂದು ಬುಳ್ಳಾ ಪ್ರೆಸ್ ಅಂತ ಏನದ, ಬುಳ್ಳಾ ಪ್ರೆಸ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿ ಲ್ಯಾಮಿಂಗ್ಟನ್ ಹೈಸ್ಕೂಲ್ನ ಗ್ರೌಂಡ್ನಲ್ಲಿ ಮತ್ತು ಗಿರಣಿ ಚಾಳದಲ್ಲಿ 3000 ಮಟ್ಟದ ಮೈದಾನದಲ್ಲಿ, ಅಂದರೆ ಜನರಲ್ಲಿ ಬಿಟ್ಬಿಟ್ಟು ಎಲ್ಲ ಗಾಡಿಗಳಲ್ಲಿ ಹೋಗಿ ನಿಂತು ಮತ್ತು ಹೊಳ್ಳಿ ಬರ್ತಾವೆ. ಈ ರೀತಿ ವ್ಯವಸ್ಥೆ ಮಾಡಿದ್ದೀವಿ. ಅದು ಮಧ್ಯಾಹ್ನ 4ರಿಂದ ಅಲ್ಪೋಪಾರ ಅಂದರೆ ಹೈಟಿ ಅಂತೇನು ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಅದನ್ನು ವ್ಯವಸ್ಥೆನೂ ಮಾಡಲಾಗಿದೆ. ನೀರು ಮತ್ತು ಹೈಟಿ ವ್ಯವಸ್ಥೆ ಮಾಡಲಾಗಿದೆ. ಸಾಯಂಕಾಲ ಅದು ಮಧ್ಯಾಹ್ನ 3ರಿಂದನೇ ಚಾಲೂ ಮಾಡ್ತೀವಿ. ಯಾಕಂದರೆ ಬಂದವರು ದೂರದಿಂದ ಬಂದಿರ್ತಾರೆ. 4-5 ಜಿಲ್ಲೆಗಳಿಂದ ಸಾಕಷ್ಟು ಜನ ಈಗಾಗಲೇ ಕೇಳ್ತಾ ಇದ್ದಾರೆ, ನಾವು ಇಷ್ಟು ಬಸ್ ಮಾಡ್ಕೊಂಬರ್ತೀವಿ ರೀ, ನಾವು 10 ಬಸ್ ಮಾಡ್ಕೊಂಬರ್ತೀವಿ, ನಾವು 20 ಬಸ್ ಮಾಡ್ಕೊಂಬರ್ತೀವಿ ಅನ್ನೋಂಥ ವಾತಾವರಣ ಇವತ್ತು ಎಲ್ಲ ಕಡೆ ನಾವು ಕೇಳ್ತಾ ಇದ್ದೀವಿ. ಅವರ ಅಭಿಮಾನಿಗಳ ವತಿಯಿಂದ ಅವರು ಭಾಳ ಜನ ಅದನ್ನು ಹೇಳ್ತಾರೆ, ನಮ್ಮಟ್ಟಿಗೆ ನಾವು ಮಾಡ್ಕೊಂಬರ್ತೀವಿ, ನಿಮ್ಮ ಗಾಡಿ ಏನು ಬೇಡ, ಸ್ವಯಂ ನಾವು ಬರ್ತಾಯಿದ್ದೀವಿ ಅನ್ನೋ ಮಾತನ್ನು ಸಹಿತ ಭಾಳ ಜನ ಇವತ್ತು ಹೇಳಿದ್ದಾರೆ. ನನಗೂ ಭಾಳ ಖುಷಿಯಾಗಿದೆ. ಅವ್ರ ಮೇಲಿನ ಪ್ರೀತಿ ವಿಶ್ವಾಸ ಅವ್ರಿಗಿಷ್ಟ. ಬಸವರಾಜ ಹೊರಟ್ಟಿ ಅವರಿಗೆ ನಾವು ಇವತ್ತರ ಈ ಕಾರ್ಯಕ್ರಮದ ಮೂಲಕ ದೇವರಲ್ಲಿ ಪ್ರಾರ್ಥನೆ, ಅವ್ರಿಗೆ ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚಾಗಲಿ, ಇನ್ನೂ ಈ ನಾಡಿನ ಸೇವೆಯನ್ನು ಮಾಡುವಂಥ ಭಾಗ್ಯ ಅವ್ರದ್ದಾಗಲಿ. ಮತ್ತು ತಮ್ಮ ಮೂಲಕ ಮತ್ತೊಮ್ಮೆ ನಾವು ಕೇಳ್ಕೋದಿಷ್ಟೇ, ಎಲ್ಲ ಜನರು ಭಾಗವಹಿಸಬೇಕು ಮತ್ತು ಇದರಲ್ಲಿ ತಮ್ಮ ಪಾತ್ರ ಭಾಳ ಮುಖ್ಯ ಇದೆ ಅಂತ ವಿನಂತಿ ಮಾಡಿಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಸುಮಾರು 20,000, ಅಂದಾಜು 20,000ಕ್ಕಿಂತ ಹೆಚ್ಚು ಜನ ಬರ್ತಾರೆ. ಇತ್ತಿತ್ತಲಾಗಿ ಶಿಕ್ಷಕರನ್ನು ಕಳೆದ 4-5 ದಿವಸದಿಂದ ನಿರಂತರವಾಗಿ ಸಂಪರ್ಕ ಮಾಡ್ತಾ ಇದ್ದೇವೆ. ಎಲ್ಲ ಶಿಕ್ಷಕರು ಬಹಳ ಉತ್ಸುಕತೆಯಿಂದ, ಹುರುಪಿನಿಂದ ಸ್ಪಂದಿಸ್ತಾ ಇದ್ದಾರೆ. ಒಂದು ಅನುಕೂಲ ಅಂತಂದರೆ ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರು ಶಿಕ್ಷಕರ ಸಂಘಟನೆಯ ಅಧ್ಯಕ್ಷರು ಇರೋದರಿಂದ ಆ ಸಂಘಟನೆಯ ಮೂಲಕ ಎಲ್ಲ ಪದಾಧಿಕಾರಿಗಳು ಸಕ್ರಿಯವಾಗಿ ಒಟ್ಟು ಕ್ಷೇತ್ರದಲ್ಲಿ ಜನರನ್ನು ಸಂಘಟನೆ ಮಾಡಲಿಕ್ಕೆ, ಜನರನ್ನು ತರೋದರ ಸಲುವಾಗಿ ಪ್ರಾಮಾಣಿಕವಾಗಿ ಅವರು ಅಡ್ಡಾಡ್ತಾ ಇದ್ದಾರೆ. ಮತ್ತು ಅದಲ್ಲದೆ ಅವತ್ತು ನೀವು ಶನಿವಾರ ಇರೋದರಿಂದ ಮಧ್ಯಾಹ್ನ ನಂತರ ಎಲ್ಲ ಶಿಕ್ಷಕರು ಕೂಡ ಖಾಲಿ ಇರ್ತಾರೆ. ದಿನನಿತ್ಯ ಅವ್ರ ಚಟುವಟಿಕೆಯೂ ಕೂಡ ಏನು ತೊಂದರೆ ಆಗೋದಿಲ್ಲ. ನಾವು ಭಾಳ ವಿಚಾರ ಮಾಡಿದ್ವಿ, ಕ್ಲಾಸ್ ಸಸ್ಪೆಂಡ್ ಮಾಡಿ ಬರೋದ್ರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅಂತ ನಾವು ವಿಚಾರ ಮಾಡಿದ್ವಿ. ಈಗಾಗಲೇ ನಾವು ಆಯುಕ್ತರೊಂದಿಗೆ ಮತ್ತು DDP ಯೊಂದಿಗೆ ಮಾತಾಡಿದಾಗ
ಕ್ಲಾಸಿಗೆ ಯಾವುದೂ ತೊಂದರೆ ಆಗಲಾರ್ದಂಗೆ, ಯಾಕೆಂದ್ರೆ 1.5 ತಾಸು 2 ಗಂಟೆ ಕ್ಲಾಸ್ ಮುಗಿತಾವೆ, ಆಮೇಲೆ ಈ ಕಡೆ ಬಂದುಬಿಡ್ತಾರೆ. ಇದು ಒಂದು ಭಾಗ. ಎರಡನೇದ್ದು, ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಅವರು ಸಿಂಡಿಕೇಟ್ ಸದಸ್ಯರಾಗಿ, ಸೆನೆಟ್ ಸದಸ್ಯರಾಗಿ, ಸುಮಾರು 4 ಸಲ ಸೆನೆಟ್ ಸಿಂಡಿಕೇಟ್ ಸದಸ್ಯರಾಗಿ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಯೂನಿವರ್ಸಿಟಿ ಮಟ್ಟದಲ್ಲಿ ಸಹಿತವಾಗಿ ಭಾಳಷ್ಟು ಶಿಕ್ಷಕರು ಭಾಳ ಉತ್ಸುಕತೆಯಿಂದ ಬರ್ತಾ ಇದ್ದಾರೆ. ಅಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ ಬಹಳ ಮಹತ್ವದ ವಿಷಯ ಅಂತಂತಂದ್ರೆ, 1990ನೇ ಇಸ್ವಿಯೊಳಗೆ ದಿನಗೂಲಿ ನೌಕರದಾರರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಯಂ ಆದರು. ಅದು ಕರ್ನಾಟಕ ವಿಶ್ವವಿದ್ಯಾಲಯ ಆಗಿರಲಿಲ್ಲ. ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರು ಆ ಸಂದರ್ಭದಲ್ಲಿ ಸಿಂಡಿಕೇಟ್ ಸದಸ್ಯರಾಗಿದ್ದರು. ಅಲ್ಲೇ ದಿನಗೂಲಿ ಮ್ಯಾಗ ಕೆಲಸ ಮಾಡುವಂಥವ್ರು ಎಲ್ಲರನ್ನೂ ಕೂಡ ಪರ್ಮನೆಂಟ್ ಮಾಡಿದಂಥವ್ರು ಯಾರು ಅಂತಕೊಂಡು ಬಸವರಾಜ ಹೊರಟ್ಟಿಯವರು. ಅದಕ್ಕೆ ಆ ಸಂದರ್ಭದೊಳಗೆ ದಿನಗೂಲಿ ನೌಕರದಾರ ಪರ್ಮನೆಂಟ್ ಆದಂಥವ್ರು ಅವರು ಭಾಳ ದೊಡ್ಡ ಸಂಖ್ಯೆಯೊಳಗೆ ಅದಾರ. ಅವರು ಸಹಿತವಾಗಿ ಸಂಘಟಿತರಾಗಿ ಬರ್ತಾ ಇದ್ದಾರೆ. ಅಂದರೆ ನಿಮ್ಗೆ ಹೇಳೋದು, ಟೀಚಿಂಗು ಮತ್ತು ನಾನ್ ಟೀಚಿಂಗ್ ಸ್ಟಾಫು ಸಹಿತವಾಗಿ ಇದರ ಸಕ್ರಿಯವಾಗಿ ಭಾಗವಹಿಸಿ ಈ ಒಂದು ಏನು ಅಭಿನಂದನಾ ಸಮಾರಂಭಕ್ಕೆ ಬರ್ತಾ ಇದ್ದಾರೆ. ಅಭಿನಂದನಾ ಸಮಾರಂಭ ಹೊರಟ್ಟಿ ಅನ್ನೋದಕ್ಕಿಂತ ಶಿಕ್ಷಕರೇ ಅಭಿನಂದನಾ ಸಮಾರಂಭ ಅನ್ನೋಂಗೆ ಅವರೆಲ್ಲ ಬರ್ತಾ ಇದ್ದಾರೆ ಅನ್ನೋದು ಭಾಳ ಸಂತೋಷದ ಸಂಗತಿ. ಭಾಳ ವರ್ಷಗಳ ನಂತರ ಸಾರ್ವಜನಿಕವಾಗಿ ಈ ಕಾರ್ಯಕ್ರಮ ಮಾಡೋದ್ರಿಂದ ಸಾರ್ವಜನಿಕರು ಕೂಡ ಇದರೊಳಗೆ ತಮ್ಮನ್ನು ತಾವು ಗುರುತಿಸ್ಕೊಳ್ತಾ ಇದ್ದಾರೆ. ಕಾರಣ ಅಂತಂದ್ರೆ, ಹೊರಟ್ಟಿಯವರು ಬರೀ ಶಿಕ್ಷಕರ ಸಮುದಾಯಕ್ಕೆ ಸಹಾಯ ಮಾಡಿಲ್ಲ, ಶಿಕ್ಷಕನ ಹೊರತುಪಡಿಸಿ ಬೇರೆದವರು ಕೂಡ ಸಹಾಯ ಮಾಡಿರೋದ್ರಿಂದ ಅವರೂ ಸಹಿತವಾಗಿ ಶಿಕ್ಷಕರು ಒಂದುಗೂಡಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಕೂಡ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಅವರವರೇ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಊಟದ ಜವಾಬ್ದಾರಿ ಒಬ್ಬರು ತೊಗೊಂಡಾರ, ಪೆಂಡಾಲದ ನಾವು ಹಾಕ್ತೇವೆ ಜವಾಬ್ದಾರಿ ತೊಗೊಂಡಾರ, ಇನ್ನೂ ಕೆಲವು ಜನರು ಕರ್ಕೊಂಬರೋ ಜವಾಬ್ದಾರಿ ನಮ್ಮದು ತಿಳ್ಕೊಂಡು ತೊಗೊಂಡಿದ್ದಾರೆ. ನಾವು ಈಗ ಸಾಮಾನ್ಯವಾಗಿ ಸಾರ್ವಜನಿಕ ಅಥವಾ ಈ ರಾಜಕೀಯ ಸಭೆಯಾದ ಜನರು ಕರ್ಕೊಂಬರ್ದು ಅಂಥ ಯಾವುದೂ ಕ್ರಿಯೆ ಇದರಲ್ಲಿಲ್ಲ. ಎಲ್ಲರೂ ತಾವು ಸ್ವ ಇಚ್ಛೆಯಿಂದ ಅಲ್ಲೆಲ್ಲಿ ಅವ್ರು ಗಾಡಿ ಮಾಡ್ಕೊಂಡು ಜನ ಕರ್ಕೊಂಬರುವಂಥ ಕೆಲಸ ಮಾಡೋದ್ರಿಂದ ಬಹಳ ಬೃಹತ್ ಸಭೆ ಆಗುತ್ತೆ ಮತ್ತು ದೊಡ್ಡ ಸಂಖ್ಯೆಯೊಳಗೆ ಸೇರ್ತಾರೆ. ಮತ್ತು ಜನರಿಗೆ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡಂತಂದು ಲಮಿಡ್ನ ಹೈಸ್ಕೂಲಿಂದ ಈಗಾಗಲೇ ಹೇಳಿರಬೇಕು. ಲಮಿಡ್ನ ಹೈಸ್ಕೂಲಿನಿಂದ ನಾವು ಇಲ್ಲಿಗೆ ಮೆರವಣಿಗೆ ಮಾಡ್ಕೋಬೇಕು ಅಂತ ಬರ್ತೀವಿ. ಶಿಕ್ಷಕರ ಸಮುದಾಯದ್ದು ಬಹಳ ದೊಡ್ಡ ಬೇಡಿಕೆ ಏನಿತ್ತು ಅಂತಂದ್ರೆ, ಊರಾಗ ಮೆರವಣಿಗೆ ಮಾಡಬೇಕು ಅಂತ ಅನ್ನೋದು ಅವ್ರದ್ದು ಬೇಡಿಕೆ ಇತ್ತು. ನಾವು ಆ ರೀತಿ ಮಾಡಿದರೆ ಜನರಿಗೆ ತೊಂದರೆ ಆಗುತ್ತೆ ಅನ್ನೋ ಸದುದ್ದೇಶದಿಂದ ನಾವು ಲಮಿಡ್ನ ಹೈಸ್ಕೂಲಿನಿಂದ ಇಲ್ಲಿಗೆ ಮೆರವಣಿಗೆ ಮಾಡ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದ್ದೇವೆ. ಅದಕ್ಕೆ ಎಲ್ಲರೂ ಸಹಕಾರ ಇದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ದೊಡ್ಡ ಸಂಖ್ಯೆಯೊಳಗೆ ಜನರು ಬರ್ತಾರೆ. ಮುಖ್ಯಮಂತ್ರಿಗಳು ಸಮಾರಂಭದ ಉದ್ಘಾಟನೆಯನ್ನು ಮಾಡ್ತಾರೆ, ದೀಪ ಹಚ್ಚುವ ಮೂಲಕ ಉದ್ಘಾಟನೆ ಮಾಡ್ತಾರೆ. ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ವಿಕಾಸ್ ಸೊಪ್ಪಿನವ್ರಿಗೆ ಒಂದು ವಿಶೇಷ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಅಂದರೆ ಬಸವರಾಜ ಹೊರಟ್ಟಿ ಅವರು ನಡೆದು ಬಂದ ಹಾದಿ, ಅಂದರೆ ಯಾವ ರೀತಿಯಾಗಿ ಆಗಲೇ ತಾವು ಇವ್ರು ಕೇಳಿದ್ರಲ್ಲ, ಯಾವ ರೀತಿಯಾಗಿ ಅವ್ರು ಬೆಳೆದು ಬಂದರು, ಮೊದಲನೇ ಸತ್ಯಕ್ಕೆ ಅವರು ವಿಧಾನ ಪರಿಷತ್ ಸದಸ್ಯನಾದಾಗ ಇಲ್ಲಿವರೆಗೆ ಏನು ಪ್ರಗತಿಗಳನ್ನು ಮಾಡಿದರು, ಸರ್ಕಾರ ಮಟ್ಟದ ಏನು ಕೆಲಸ ಮಾಡಿದ್ರು, ಶಿಕ್ಷಕರಿಗೆ ಏನು ಕೆಲಸ ಮಾಡಿದರು, ಸಮಾಜಕ್ಕೆ ಏನು ಕೆಲಸ ಮಾಡಿದರು, ಏನೇನು ಕೊಡುಗೆಯನ್ನು ಕೊಟ್ಟರು, ಶಿಕ್ಷಕನ ಸಚಿವರಾಗಿ 8 ಜನ ರಿಕ್ರೂಟ್ಮೆಂಟ್ ಮಾಡಿದರು, ಮತ್ತು ಟ್ರಾನ್ಸ್ಫರ್ ಪಾಲಿಸಿ ಹೆಂಗೆ ಬದಲಾವಣೆ ಮಾಡಿದ್ರು ನಿಮಗೆಲ್ಲ ಗೊತ್ತೈತಿ. ಪ್ರೈಮರಿ ಸ್ಕೂಲ್ ಟೀಚರ್ಸು ಅಂತಂದ್ರೆ MLA, MLC, MP ಮತ್ತು ಅವರ ಪೂರ್ತಿ ಮಿನಿಸ್ಟರ್ ಮನೆ ಮುಂದೆ ಇರ್ತಿದ್ರು ಟ್ರಾನ್ಸ್ಫರ್ ಸಲುವಾಗಿ. ಇವರು ಬಂದ ಮೇಲೆ ಕೌನ್ಸಿಲಿಂಗ್ ಮಾಡಿದ್ರು. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ ಕೌನ್ಸಿಲಿಂಗ್ ಮಾಡಿದರು. ಕೌನ್ಸಿಲಿಂಗ್ ಮಾಡಿದ್ರಿಂದ ಇವತ್ತು ಕೌನ್ಸಿಲಿಂಗ್ನಾಗ ಯಾರ್ಯಾರು ಎಲಿಜಿಬಲ್ ಅದರ 5% ಆಫ್ ದ ಟೋಟಲ್ ಟೀಚರ್ಸು 5% ಟ್ರಾನ್ಸ್ಫರ್ ಆಗ್ತಾರೆ. ಹೀಗಾಗಿ ಅಲ್ಲಿ ಏನೂ ಗದ್ದಿಲ್ಲ. ಬಹಳ ನೆಮ್ಮದಿಯಿಂದ ಶಿಕ್ಷಕರು ಟ್ರಾನ್ಸ್ಫರ್ ಆಗ್ತಾ ಇದೆ. ಅದೊಂದು ಭಾಳ ಸಂತೋಷ.